ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಲು ನಮ್ಮ ಪ್ರತಿನಿಧಿ ಜೀವನ್ ಸಂಪರ್ಕದಲ್ಲಿದ್ದಾರೆ. ಜೀವನ್, ಏನು ಡಿ ಕೆ ಶಿವಕುಮಾರ್ ಸಚಿವ ಸಂಪುಟಕ್ಕೆ ಕಾಲ ಕೂಡ್ ಬಂದಿದೆಯಾ? ಅಂದ್ರೆ ಈಗ ಹೈಕಮಾಂಡ್ ಏನು ಹೇಳ್ತಾ ಇದೆ ಅಂದ್ರೆ 50-20ರ ಸೂತ್ರವನ್ನು ಅನುಸರಿಸಿ ಅಂತ ಹೇಳ್ತಾ ಇದೆ. ಆದರೆ ಇಲ್ಲಿ ಸಚಿವ ಸ್ಥಾನಕ್ಕೆ ಸಾಕಷ್ಟು ಜನ ಲಾಭ ನಡೆಸ್ತಾ ಇದ್ದಾರೆ. ಏನು 50-20ರ ಸೂತ್ರ? ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಏನಿದೆ? ಎಸ್ ಲಕ್ಷ್ಮಿ, ಏನು ಈ ಒಂದು 50-20ರ ಸೂತ್ರ ಏನಂದರೆ, ಯಾಕೆಂದರೆ ಈ ಒಂದು ಸರ್ಕಾರ, ಈಗ ಕಾಂಗ್ರೆಸ್ ಸರ್ಕಾರ ಏನು ಚಿಂತನೆಯಲ್ಲಿದೆ ಅಂದರೆ, ಈ ಒಂದು 2028ರ ಚುನಾವಣೆಯಲ್ಲೂ ನಾವು ಗೆದ್ದು ಅಧಿಕಾರಕ್ಕೆ ಬರಬೇಕು ಅನ್ನೋ ಚಿಂತನೆಯಲ್ಲಿ ಸರ್ಕಾರ ಇರುವಂಥದ್ದು. ಈ ಒಂದು ನಿಟ್ಟಿನಲ್ಲಿ ಸರ್ಕಾರ ಸಾಕಷ್ಟು ಈ ಒಂದು ವಿಚಾರಗಳನ್ನು ಚಿಂತನೆಯನ್ನು ಮಾಡ್ತಿರುವಂಥದ್ದು. ಇದ್ರ ಜೊತೆಗೆ ಮುಂದಿನ ಬಾರಿ ಗೆದ್ದು ಅಧಿಕಾರಕ್ಕೆ ಬರುವ ನಿಟ್ಟಿನಲ್ಲಿ ಸಾಕಷ್ಟು ಯೋಚನೆಗಳನ್ನು ಮಾಡಿ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಚರ್ಚೆ ನಡೀತಾ ಇರುವಂಥದ್ದು. ಈ ಒಂದು ವಿಚಾರವಾಗಿ ಇನ್ನು ಸಾಕಷ್ಟು ಯೋಜನೆಗಳನ್ನು ಹೈಕಮಾಂಡ್ ನಾಯಕರು ಹಾಕ್ಕೊಂಡಿರುವಂಥದ್ದು. ಅದರಂತೆ ಇನ್ನು ಈ ಒಂದು ಸಚಿವ ಸಂಪುಟದ ವಿಸ್ತರಣೆ ಏನಿದೆ, ಈ ಒಂದು ವಿಸ್ತರಣೆಗೂ ಕೂಡ ಎಲ್ಲ ನಾಯಕರಿಗೂ ಕೂಡ ಅಂದರೆ ಏನೊಂದು 50 ವಯಸ್ಕರ ಆಸುಪಾಸಿನವರಿಗೆ ಏನೊಂದು ಸಚಿವ ಸ್ಥಾನವನ್ನು ನೀಡಬೇಕು, ಇನ್ನು 3-4 ಬಾರಿ ಗೆದ್ದ ಶಾಸಕರಿಗೆ ಸಚಿವ ಸ್ಥಾನವನ್ನು ನೀಡಬೇಕು ಅನ್ನೋ ಒಂದು ಆದ್ಯತೆಯನ್ನು ಹೈಕಮಾಂಡ್ ಮಟ್ಟದಲ್ಲಿ ಕೊಡ್ತಾ ಇರುವಂಥದ್ದು. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿಯವರು ಕೂಡ ಈ ಒಂದು ವಿಚಾರವಾಗಿ ಹೇಳಿರುವಂಥದ್ದು. ಯಾಕಂದರೆ ಈ ಒಂದು 50-60 ಅಂದರೆ ಏನೊಂದು 50 ವರ್ಷದ ಶಾಸಕರಿಗೆ ಏನಾದರೂ ಒಂದು ಸಚಿವ ಸ್ಥಾನ ಸಿಕ್ಕಲ್ಲಿ ಅವರಿಂದ ಏನಾದರೂ ಚೇಂಜಸ್ ಆಗ್ಬೋದೇನೋ ಒಂದು ನಿಟ್ಟಿನಲ್ಲಿ ಈ ಒಂದು ಚಿಂತನೆಯನ್ನು ರಾಹುಲ್ ಗಾಂಧಿ ಮಟ್ಟದಲ್ಲಿ ಆಗಿರುವಂಥದ್ದು ಮತ್ತು AICC ಎಲ್ಲ ನಾಯಕರು ಕೂಡ ಈ ಒಂದು ಚಿಂತನೆಯನ್ನು ನಡೆಸಿರೋದು. ಅದೇ ರೀತಿಯಾಗಿ ಈಗ ಆಲ್ರೆಡಿ 3-4 ಬಾರಿ ಡಿ ಕೆ ಶಿವಕುಮಾರ್ ಅವರು ಮಾತನಾಡಿದಂಥ ಸಂದರ್ಭದಲ್ಲೂ ಕೂಡ ಅವರ ಏನೊಂದು ಲಿಸ್ಟ್ ಇತ್ತು, ಅದರಲ್ಲಿ ಆ ಲೀಸ್ಟ್ನ ಪರಿಷ್ಕರಣೆಗೂ ಕೂಡ ಮಾಡಿರುವಂಥದ್ದು. 3-4 ಬಾರಿ ಚೇಂಜಸ್ ಮಾಡ್ಕೊಬನ್ನಿ, ಇನ್ನು ಯುವಕರಿಗೆ ಆದ್ಯತೆ ನೀಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಸಿದ್ದರಾಮಯ್ಯ ಆಗಿರ್ಬೋದು, ಹರಿಪ್ರಸಾದ್ ಆಗಿರ್ಬೋದು, ಎಲ್ರಿಗೂ ಕೂಡ ರಾಹುಲ್ ಗಾಂಧಿ ಅವರು ಸೂಚನೆ ಕೊಟ್ಟಿರುವಂಥದ್ದು. ಸದ್ಯ ಇದೇ ವಿಚಾರವಾಗಿ ಸಾಕಷ್ಟು ಲೀಸ್ಟ್ಗಳನ್ನು ಪರಿಷ್ಕರಣೆ ಮಾಡಿ ಸದ್ಯ ಫೈನಲ್ ಲಿಸ್ಟನ್ನು ಡಿ ಕೆ ರಾಜ್ಯ ನಾಯಕರು ಕೂಡ ಈಗ ಒಂದು ಪ್ರಿಪೇರ್ ಮಾಡಿರುವಂಥದ್ದು. ಈ ಒಂದು ಲಿಸ್ಟ್ನ ಹಿಡಿದು ನಾಳೆ ದೆಹಲಿಗೂ ಕೂಡ ಡಿ ಕೆ ಶಿವಕುಮಾರ್ ಅವರು ತಿಳಿಸಿದ್ದಾರೆ. ಇನ್ನು ನಾಳೆ ಏನೊಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಬಗ್ಗೆ ಯಾವುದೇ ರೀತಿಯಂತಹ ಚರ್ಚೆಗಳು ಹೈಕಮಾಂಡ್ ಮಟ್ಟದಲ್ಲಿ ನಡೆಯೋದಿಲ್ಲ. ಯಾಕೆಂದರೆ ನಾಳೆ ಕೆಲವೊಂದಿಷ್ಟು ವಿಚಾರಗಳು ಚರ್ಚೆ ಆಗುತ್ತೆ. ಅಂದರೆ ರಾಜ್ಯದಲ್ಲಿ ಕೆಲ ತೊಂದರೆಗಳಿರುವಂಥದ್ದು, ಅದರ ವಿಚಾರವಾಗಿ ಹಿರಿಯ ವಕೀಲರ ಜೊತೆ ಡಿ ಕೆ ಶಿವಕುಮಾರ್ ಅವರ ಚರ್ಚೆ ಇದೆ. ಅದರ ಬಳಿಕ MP ಅಂದರೆ ಕರ್ನಾಟಕ ರಾಜ್ಯದ MPಗಳ ಜೊತೆ ಸಂಸತ್ ಅಧಿವೇಶನ ನಡೀತಿದೆ. ಒಂದು ಅಧಿವೇಶನದಲ್ಲಿ ಅದ್ರ ಬಗ್ಗೆ ನಮ್ಮ ರಾಜ್ಯದ ಬಗ್ಗೆ ಒಂದು ಧ್ವನಿಯನ್ನು ಎತ್ತಲಿ ಅನ್ನೋ ನಿಟ್ಟಿನಲ್ಲಿ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಸಂಸದರ ಜೊತೆ ಒಂದು ಸಭೆಯನ್ನು ಮಾಡಲಿಕ್ಕೆ ಮುಂದಾಗಿರುವಂಥದ್ದು. ಆ ಒಂದು ಈ ಒಂದು ಬೆಳವಣಿಗೆಗಳು ನಾಳೆ ದೆಹಲಿಯಲ್ಲಿ ನಡೆದರೆ, ಇನ್ನು ನಾಡಿದ್ದು ಹೈಕಮಾಂಡ್ ನಾಯಕರನ್ನು ಡಿ ಕೆ ಶಿವಕುಮಾರ್ ಅವರು ಭೇಟಿಯಾಗ್ತಾರೆ. ಭೇಟಿಯಾಗಿ ಚರ್ಚೆ ಆದಂತಹ ಬಳಿಕ ಈ ಒಂದು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಇದೆ, ಇದರ ಪಟ್ಟಿ ಹೈಕಮಾಂಡ್ ನಾಯಕರ ತಲುಪಿ ಅವ್ರ ಜೊತೆ ಮೀಟಿಂಗ್ 1-to-1 ಮಾತುಕತೆ ಆದಂತಹ ಸಂದರ್ಭದಲ್ಲಿ ಈ ಒಂದು ಲಿಸ್ಟ್ ಫೈನಲ್ ಆಗುತ್ತೆ. ಇದ್ರ ಜೊತೆಗೆ ಈ ಒಂದು ಲಿಸ್ಟ್ ಫೈನಲ್ ಆಗಿ ಆಲ್ಮೋಸ್ಟ್ ಅಂದರೆ ಮಂಗಳವಾರ ಸಂಜೆ ಅಥವಾ ಬುಧವಾರ ಈ ಒಂದು ಲಿಸ್ಟನ್ನು ಬಹಿರಂಗಗೊಳಿಸೋದು. ಅದಾದ ಬಳಿಕ ಆದಷ್ಟು ಬೇಗ ಅಂದರೆ ಅದರಲ್ಲಿ ಬುಧವಾರ ಅಥವಾ ಗುರುವಾರದಷ್ಟರಲ್ಲಿ ಪ್ರಮಾಣ ವಚನವನ್ನು ಅಂದರೆ ನೂತನ ಸಚಿವರು ಪ್ರಮಾಣ ವಚನ ಸ್ವೀಕಾರ ಮಾಡೋದು ಕೂಡ ಬಹುತೇಕ ಫೈನಲ್ ಆಗಲಿದೆ. ಲಕ್ಷ್ಮಿ, ಧನ್ಯವಾದ ಜೀವನ್ ನಿಮ್ಮೆಲ್ಲ ಮಾಹಿತಿಗಾಗಿ.